ಸ್ನೇಹಿತರೆ, ನಾನಿವತ್ತು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಿರೋದು 2020ರಲ್ಲಿ ಬಿಡುಗಡೆಯಾಗಿದ್ದ ದ ನೈಟ್ ಕ್ಲರ್ಕ್ ಎಂಬ ಹಾಲಿವುಡ್ ಮಿಸ್ಟರಿ ಹಾಗೂ ಕ್ರೈಮ್ ಥ್ರಿಲ್ಲರ್ ಚಿತ್ರ. ಈ ಮೂವಿಯ ಕಾನ್ಸೆಪ್ಟ್ ಏನಂದ್ರೆ, ಚಿತ್ರದ ಹೀರೋ ಬೆನ್ಗೆ ಅಸ್ಪರ್ಜರ್ ಸಿಂಡ್ರೋಮ್ ಎಂಬ ಒಂದು ವಿಚಿತ್ರವಾದ ಕಾಯಿಲೆ ಇರುತ್ತೆ. ಈ ಕಾಯಿಲೆ ಇರೋರು ಬೇರೆಯವರ ಜೊತೆ ಮಾತನಾಡೋದಕ್ಕೆ ಅಂತ ಹೋದಾಗ ತುಂಬಾನೇ ಹೆದರಿಕೊಂಡು ಪ್ಯಾನಿಕ್ ಆಗಿ ಏನೇನೋ ಮಾತನಾಡ್ತಿರ್ತಾರೆ. ಸೊ ಈ ಕಾಯಿಲೆಯಿಂದ ಹೊರಗಡೆ ಬರೋದಕ್ಕೆ ಹೋಟೆಲ್ ನಲ್ಲಿ ರಿಸೆಪ್ಷನಿಸ್ಟ್ ಆಗಿ ಕೆಲಸ ಮಾಡ್ತಿದ್ದ ಬೆನ್ ಒಂದು ಐಡಿಯಾ ಮಾಡ್ತಾನೆ. ತಮ್ಮ ಹೋಟೆಲ್ಗೆ ಬರುವ ಕಸ್ಟಮರ್ಗಳ ರೂಮ್ ನಲ್ಲಿ ಅವರಿಗೆ ಗೊತ್ತಾಗದ ಹಾಗೆ ಸೀಕ್ರೆಟ್ ಕ್ಯಾಮ್ರಾಗಳನ್ನ ಫಿಕ್ಸ್ ಮಾಡ್ತಿರ್ತಾನೆ. ಆ ಮೂಲಕ ಅವರ ಬಾಡಿ ಲ್ಯಾಂಗ್ವೇಜ್ ಹೇಗಿದೆ, ಅವರು ಹೇಗೆ ಮಾತನಾಡ್ತಾರೆ, ಹೀಗೆ ಎಲ್ಲವನ್ನ ರಿಪೀಟ್ ಮಾಡ್ತಾ ಪ್ರಾಕ್ಟೀಸ್ ಮಾಡ್ತಿರ್ತಾನೆ. ಸೊ ಹೀಗೇನೆ ಒಂದು ರಾತ್ರಿ ಒಬ್ಬಳು ಲೇಡಿ ಕಸ್ಟಮರ್ಲನ್ನ ಅಬ್ಸರ್ವ್ ಮಾಡ್ತಿರುವಾಗ ಶಾಕಿಂಗ್ಲಿ ಅವಳ ರೂಮ್ಗೆ ಬಂದ ಒಬ್ಬ ವ್ಯಕ್ತಿ ಅವಳನ್ನ ಕೊಲೆ ಮಾಡಿ ಎಸ್ಕೇಪ್ ಆಗ್ತಾನೆ. ಹೀಗೆ ಆ ಕೊಲೆಯನ್ನ ಕಣ್ಣರೆ ನೋಡಿದ್ದ ಬೆನ್ ಏನು ಕೂಡ ಮಾಡೋದಕ್ಕೆ ಸಾಧ್ಯವಾಗದೆ ತುಂಬಾನೇ ಶಾಕ್ ಆಗಿರ್ತಾನೆ. ಆದ್ರೆ ಪೊಲೀಸರು ಎನ್ಕ್ವೈರಿ ಮಾಡ್ತಾ ಹೋದಾಗ ಒಂದು ಸ್ಟೇಜ್ ನಲ್ಲಿ ಇವನೇ ಕಿಲ್ಲರ್ ಅಂತ ಇವನ ಮೇಲೆ ಅನುಮಾನ ಪಡೋದಕ್ಕೆ ಶುರು ಮಾಡ್ತಾರೆ. ಸೊ ಚಿತ್ರದಲ್ಲಿ ಮುಂದೆನಾಯ್ತು, ಅಷ್ಟಕ್ಕೂ ಆ ಮಹಿಳೆಯನ್ನ ಕೊಲೆ ಮಾಡಿದ ಆ ವ್ಯಕ್ತಿ ಯಾರು, ಆ ಕೊಲೆಗೆ ಕಾರಣ ಏನು, ಹಾಗೂ ಬೆನ್ ಆ ಕಿಲ್ಲರ್ ನನ್ನ ಪತ್ತೆ ಮಾಡೋದಕ್ಕೆ ಸಾಧ್ಯವಾಯ್ತಾ, ಹಾಗೂ ಚಿತ್ರ ಮುಂದುವರಿತಾ ಹೋದ ಹಾಗೆ ರಿವೀಲ್ ಆಗುವ ಒಂದೊಂದೇ ಶಾಕಿಂಗ್ ಟ್ವಿಸ್ಟ್ ಗಳಾದ್ರೂ ಏನೆಂಬುದನ್ನ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಚಿತ್ರದ ಮೊದಲ ಸೀನಲ್ಲಿ ಚಿತ್ರದ ಹೀರೋ ಬೆನ್ ಮಾಲ್ಗೆ ಹೋಗಿ ಅಲ್ಲಿಗೆ ಬಂದಿರುವ ಜನಗಳನ್ನ ಅಬ್ಸರ್ವ್ ಮಾಡ್ತಿರ್ತಾನೆ. ಅಂದ್ರೆ ಜನಗಳು ಯಾವ ರೀತಿ ಮಾತನಾಡ್ತಿದ್ದಾರೆ, ಅವರ ಬಿಹೇವಿಯರ್ ಹೇಗಿದೆ, ಹಾಗೂ ಅವರ ಬಾಡಿ ಲ್ಯಾಂಗ್ವೇಜ್ ಹೇಗಿದೆ, ಹೀಗೆ ಎಲ್ಲವನ್ನ ಅಬ್ಸರ್ವ್ ಮಾಡ್ತಿರ್ತಾನೆ. ಸ್ನೇಹಿತರೆ, ಆಗಲೇ ಹೇಳಿದ ಹಾಗೆ ಬೆನ್ಗೆ ಅಸ್ಪರ್ಜರ್ ಸಿಂಡ್ರೋಮ್ ಎಂಬ ಒಂದು ಕಾಯಿಲೆ ಇರುತ್ತೆ. ಸೊ ಆ ಕಾಯಿಲೆ ಇರುವ ಕಾರಣಕ್ಕೆ ಬೆನ್ ಯಾರ ಜೊತೆನಾದ್ರೂ ಮಾತನಾಡಬೇಕು ಅಥವಾ ಪಬ್ಲಿಕ್ ನಲ್ಲಿ ಇಂಟರಾಕ್ಷನ್ ಮಾಡಬೇಕು ಅಂದ್ರೆ ತುಂಬಾನೇ ಭಯಪಟ್ಟು ಪ್ಯಾನಿಕ್ ಆಗಿ ಏನೇನೋ ಮಾತನಾಡ್ತಿರ್ತಾನೆ. ಜೊತೆಗೆ ಎದುರುಗಡೆ ಇರುವ ವ್ಯಕ್ತಿ ಒಂದು ಪ್ರಶ್ನೆಯನ್ನ ಕೇಳಿದ್ರೆ ಈತ ಸುತ್ತಿ ಬಳಸಿ ಏನೇನೋ ಉತ್ತರ ಕೊಡ್ತಿರ್ತಾನೆ. ಈ ರೀತಿಯ ಕಾಯಿಲೆ ಇರುವ ಬೆನ್ಗೆ ಇವನ ಫ್ರೆಂಡ್ಸ್ ಗಳು ಹಾಗೂ ರಿಲೇಟಿವ್ಸ್ ಗಳೆಲ್ಲ ತುಂಬಾನೇ ರ್ಯಾಗ್ ಮಾಡ್ತಿರ್ತಾರೆ. ಸೊ ಹೇಗಾದ್ರೂ ಮಾಡಿ ಈ ಕಾಯಿಲೆಯಿಂದ ಹೊರಗಡೆ ಬಂದು ನಾನು ಕೂಡ ಖುಷಿಯಾಗಿ ಎಲ್ಲರಂತೆ ಮಾತನಾಡಬೇಕು ಅಂತ ಒಂದು ಐಡಿಯಾ ಮಾಡಿರ್ತಾನೆ. ಅದೇನಂದ್ರೆ, ತಾನು ರಿಸೆಪ್ಷನಿಸ್ಟ್ ಆಗಿ ನೈಟ್ ಡ್ಯೂಟಿ ಮಾಡ್ತಿದ್ದ ಹೋಟೆಲ್ ನಲ್ಲಿ ಯಾರಿಗೋ ಗೊತ್ತಾಗದ ಹಾಗೆ ಕಸ್ಟಮರ್ ಗಳ ರೂಮ್ ನಲ್ಲಿ ಸೀಕ್ರೆಟ್ ಕ್ಯಾಮ್ರಾಗಳನ್ನ ಫಿಕ್ಸ್ ಮಾಡಿರ್ತಾನೆ. ನಂತರ ತಮ್ಮ ಹೋಟೆಲ್ಗೆ ಬಂದು ಸ್ಟೇ ಮಾಡುವ ಕಸ್ಟಮರ್ ಗಳ ನಡವಳಿಕೆ ಹೇಗಿದೆ, ಅವರು ಯಾವ ರೀತಿ ಮಾತನಾಡ್ತಾರೆ, ಹೀಗೆ ಎಲ್ಲವನ್ನ ಅಬ್ಸರ್ವ್ ಮಾಡಿ ಅದನ್ನೇ ಪ್ರಾಕ್ಟೀಸ್ ಮಾಡ್ತಿರ್ತಾನೆ. ಜೊತೆಗೆ ಪ್ರತಿದಿನ ತಾನು ಕೆಲಸ ಮಾಡುವಾಗ ಯಾರಿಗೂ ಗೊತ್ತಾಗದ ಹಾಗೆ ತನ್ನ ಟೈನಲ್ಲಿ ಒಂದು ಚಿಕ್ಕ ಕ್ಯಾಮ್ರಾವನ್ನ ಫಿಕ್ಸ್ ಮಾಡಿಕೊಂಡಿರ್ತಾನೆ. ಸ್ನೇಹಿತರೆ, ಬೆನ್ ಮನೆಗೆ ಹೋಗಿ ಬೇಸ್ಮೆಂಟ್ ನಲ್ಲಿರುವ ತನ್ನ ಸೀಕ್ರೆಟ್ ರೂಮ್ ನ ಒಳಗಡೆ ಈ ವಿಡಿಯೋಸ್ ಗಳನ್ನ ಪ್ಲೇ ಮಾಡಿ ನೋಡ್ತಿರ್ತಾನೆ. ಇನ್ನು ಬೆನ್ ನ ಫ್ಯಾಮಿಲಿ ಬಗ್ಗೆ ಹೇಳೋದಾದ್ರೆ, ಇವನ ತಂದೆ ಚಿಕ್ಕ ವಯಸ್ಸಲ್ಲೇ ತೀರಿ ಹೋಗಿರ್ತಾರೆ. ನಂತರ ಬೆನ್ನ ತಾಯಿ ತುಂಬಾನೇ ಕಷ್ಟಪಟ್ಟು ಇವನನ್ನ ಬೆಳೆಸಿರ್ತಾಳೆ. ಈಗ ಬೆನ್ ಕೂಡ ನೈಟ್ ಶಿಫ್ಟ್ ನಲ್ಲಿ ಕೆಲಸ ಮಾಡ್ತಾ ಸಂಪಾದನೆ ಮಾಡಿ ತನ್ನ ತಾಯಿಗೆ ಸಹಾಯ ಮಾಡ್ತಿರ್ತಾನೆ. ಇಲ್ಲಿಗೆ ಸೀನ್ ಕಟ್ಟಾಗಿ ಮರುದಿನ ಸಾಯಂಕಾಲ ರೆಡಿಯಾಗಿ ಮತ್ತೆ ಹೋಟೆಲ್ಗೆ ಕೆಲಸಕ್ಕೆ ಹೋದಾಗ ಎದುರುಗಡೆ ಇವನ ಮ್ಯಾನೇಜರ್ ಬರ್ತಾನೆ. ಸ್ನೇಹಿತರೆ, ಆ ಮ್ಯಾನೇಜರ್ಗೂ ಕೂಡ ಬೆನ್ ಅಂದ್ರೆ ತುಂಬಾನೇ ಇಷ್ಟ ಇರುತ್ತೆ. ಯಾಕಂದ್ರೆ ಬೆನ್ಗೆ ಕಾಯಿಲೆ ಇದ್ರೂ ಕೂಡ ಈತ ಹೇಳಿದ ಕೆಲಸವನ್ನ ತುಂಬಾನೇ ಅಚ್ಚುಕಟ್ಟಾಗಿ ಮಾಡಿ ಮುಗಿಸ್ತಿರ್ತಾನೆ. ನಂತರ ಹೋಟೆಲ್ಗೆ ಹೋಗಿ ಎಂದಿನಂತೆ ಶಿಫ್ಟ್ ಅನ್ನ ಹ್ಯಾಂಡ್ ಓವರ್ ತೆಗೆದುಕೊಂಡು ರಿಸೆಪ್ಷನ್ ನಲ್ಲಿ ಕೂರ್ತಾನೆ. ಆ ದಿನ ರಾತ್ರಿ ಕಿರಣ್ ಎಂಬ ಒಬ್ಬಳು ಮಹಿಳೆ ಹೋಟೆಲ್ಗೆ ಬರ್ತಾಳೆ. ತಾನು ಬುಕ್ ಮಾಡಿರುವ ಬುಕಿಂಗ್ ಡೀಟೇಲ್ಸ್ ಅನ್ನ ಹೇಳಿ ಕೀಯನ್ನ ತೆಗೆದುಕೊಳ್ಳುವಾಗ ನಾನು ಬುಕ್ ಮಾಡಿರುವ ರೂಮ್ ಚೆನ್ನಾಗಿದೆಯಾ ಅಂತ ಕ್ಯಾಶುಯಲ್ ಆಗಿ ಕೇಳ್ತಾಳೆ. ಹೀಗೆ ಕಿರಣ್ ಪ್ರಶ್ನೆ ಕೇಳ್ತಿದ್ದ ಹಾಗೆ ಒಂದೇ ಸರಿ ಗಾಬರಿಯಾದ ಬೆನ್ ಹೋಟೆಲ್ ನ ವೆಬ್ಸೈಟ್ ಅನ್ನ ಓಪನ್ ಮಾಡ್ತಾನೆ. ನಂತರ ಅಲ್ಲಿದ್ದ ಡಿಸ್ಕ್ರಿಪ್ಷನ್ ಅನ್ನ ನ್ಯೂಸ್ ಪೇಪರ್ ಓದೋ ರೀತಿ ಕಂಟಿನ್ಯೂಸ್ ಆಗಿ ಓದ್ತಾನೆ. ನಾನು ಕ್ಯಾಶುಯಲ್ ಆಗಿ ಪ್ರಶ್ನೆ ಕೇಳಿದ್ರೆ ಈತ ಯಾಕೆ ಈ ರೀತಿ ಆನ್ಸರ್ ಮಾಡ್ದ ಅಂತ ಕಿರಣ್ಗೆ ಆಶ್ಚರ್ಯಾಗಿ ರೂಮ್ ನ ಬೀಗ ತೆಗೆದುಕೊಂಡು ಹೋಗ್ತಾಳೆ. ಹೀಗೆ ಕಿರಣ್ ರೂಮ್ಗೆ ಹೋಗ್ತಿದ್ದ ಹಾಗೆ ಬೆನ್ ಎಂದಿನಂತೆ ಸೀಕ್ರೆಟ್ ಕ್ಯಾಮ್ರಾದ ಮೂಲಕ ಅವಳನ್ನ ಅನಲೈಸ್ ಮಾಡೋದಕ್ಕೆ ಶುರು ಮಾಡ್ತಾನೆ. ನಂತರ ಅಲ್ಲೇ ಇದ್ದ ಸೋಫಾದ ಮೇಲೆ ಕೂತು ಟ್ಯಾಬ್ಲೆಟ್ ನಲ್ಲೂ ಅದನ್ನೇ ನೋಡ್ತಿರುವಾಗ ಅಲ್ಲಿಗೆ ಮುಂದಿನ ಶಿಫ್ಟ್ ನ ಹ್ಯಾಂಡ್ ಓವರ್ ತೆಗೆದುಕೊಳ್ಳೋದಕ್ಕೆ ಇವನ ಕೊಲಿಗಾಗಿರುವ ಜಾಕ್ ಬರ್ತಾನೆ. ಈಗ ಜಾಕ್ ಕ್ಯಾಶುಯಲ್ ಆಗಿ ನೋಡಿದಾಗ ಬೆನ್ ಟ್ಯಾಬ್ಲೆಟ್ ನಲ್ಲಿ ತಮ್ಮ ಹೋಟೆಲ್ ನ ಫುಟೇಜ್ ಅನ್ನೇ ನೋಡ್ತಿದ್ದಾನೆ ಅಂತ ಗೊತ್ತಾಗುತ್ತೆ. ಈಗ ಜಾಕ್ ನೋಡ್ತಿದ್ದಾನಲ್ಲ ಅಂತ ಗಾಬರಿಯಾದ ಬೆನ್ ತಕ್ಷಣವೇ ಟ್ಯಾಬ್ಲೆಟ್ ಅನ್ನ ಆಫ್ ಮಾಡ್ತಾನೆ. ನಂತರ ಶಿಫ್ಟ್ ಅನ್ನ ಹ್ಯಾಂಡ್ ಓವರ್ ಕೊಟ್ಟು ಅಂಗಡಿಗೆ ಹೋಗಿ ಐಸ್ ಕ್ರೀಮ್ ತೆಗೆದುಕೊಂಡು ಮನೆಗೆ ಬರ್ತಾನೆ. ನಂತರ ಎಂದಿನಂತೆ ಬೇಸ್ಮೆಂಟ್ ನಲ್ಲಿರುವ ತನ್ನ ಸೀಕ್ರೆಟ್ ರೂಮ್ಗೆ ಹೋಗಿ ತಾನು ತಂದಿರುವ ಐಸ್ ಕ್ರೀಮ್ ತಿಂತ ಆ ಫುಟೇಜ್ ಗಳನ್ನ ನೋಡ್ತಿರ್ತಾನೆ. ಹೀಗೆ ಆ ಫುಟೇಜ್ ಗಳನ್ನ ನೋಡ್ತಿರುವಾಗ ಎಲ್ಲ ಕೂಡ ನಾರ್ಮಲ್ ಆಗಿರುತ್ತೆ. ಆದ್ರೆ ಸ್ವಲ್ಪ ಸಮಯದ ನಂತರ ಹೋಟೆಲ್ ನ ಸೈಡ್ ನಲ್ಲಿದ್ದ ಬಾಗಿಲ ಮೂಲಕ ಒಬ್ಬ ವ್ಯಕ್ತಿ ಕಿರಣ್ ನ ರೂಮ್ಗೆ ಎಂಟರ್ ಆಗ್ತಾನೆ. ಕಿರಣ್ ಬಾಗಿಲನ್ನ ಓಪನ್ ಮಾಡಿ ಅವನ ಜೊತೆ ಮಾತನಾಡ್ತಿರೋದನ್ನ ನೋಡಿದ್ರೆ ಇಬ್ಬರು ಪರಿಚಯ ಇರೋರು ಅಂತ ಅನ್ಸುತ್ತೆ. ಆದ್ರೆ ಇದ್ದಕ್ಕಿದ್ದ ಹಾಗೆ ಇಬ್ಬರು ಯಾವುದೋ ವಿಷಯಕ್ಕೆ ಜಗಳ ಮಾಡೋದಕ್ಕೆ ಶುರು ಮಾಡ್ತಾರೆ. ಈಗ ಬೆನ್ಗೆ ಆಶ್ಚರ್ಯಕ್ಕೆ ಏನಾಗ್ತಿದೆ ಅಂತ ನೋಡೋಷ್ಟರಲ್ಲೇ ಒಳಗಡೆ ಬಂದಿದ್ದ ಆ ವ್ಯಕ್ತಿ ತುಂಬಾನೇ ಕೋಪದಿಂದ ಕಿರಣ್ ನ ಕತ್ತನ್ನ ಹಿಸ್ಕೋದಕ್ಕೆ ಶುರು ಮಾಡ್ತಾನೆ.
ಹೀಗೆ ಇಬ್ಬರು ಕೋಪದಲ್ಲಿ ಕಿತ್ತಾಡಿಕೊಳ್ತಿರುವಾಗ ಮಂಚದ ಮೇಲಿದ್ದ ಗನ್ ಕೆಳಗಡೆ ಬೀಳುತ್ತೆ. ಈಗ ಮತ್ತಷ್ಟು ಶಾಕ್ ಆದ ಬೆನ್ ಖಂಡಿತ ಆ ವ್ಯಕ್ತಿ ಕೇರನ್ಲನ್ನ ಕೊಲೆ ಮಾಡೋದಕ್ಕೇನೆ ಬಂದಿದ್ದಾನೆ. ಹೇಗಾದ್ರೂ ಮಾಡಿ ಹೋಟೆಲ್ ನಲ್ಲಿ ಕೆಲಸ ಮಾಡ್ತಿರುವ ತನ್ನ ಕೊಲಿಗ್ ಜಾಕ್ಗೆ ಕಾಲ್ ಮಾಡಿ ಇನ್ಫಾರ್ಮ್ ಮಾಡೋಣ ಅಂತ ಪ್ರಯತ್ನ ಪಡ್ತಾನೆ. ಆದ್ರೆ ಕಾಲ್ ಮಾಡಿ ಹೋಟೆಲ್ ನ ರೂಮ್ ನ ಒಳಗಡೆ ಒಬ್ಬ ವ್ಯಕ್ತಿ ಕೇರನ್ಲನ್ನ ಕೊಲೆ ಮಾಡೋದಕ್ಕೆ ಪ್ರಯತ್ನ ಪಡ್ತಿದ್ದಾನೆ ಅಂತ ಹೇಗೆ ಹೇಳೋದಕ್ಕೆ ಸಾಧ್ಯ? ಯಾಕಂದ್ರೆ ಬೆನ್ ಒಂದು ವೇಳೆ ಆ ರೀತಿ ಇನ್ಫಾರ್ಮ್ ಮಾಡಿದ್ರೆ ಈತ ಸೀಕ್ರೆಟ್ ಆಗಿ ಯಾರಿಗೂ ಗೊತ್ತಾಗದ ಹಾಗೆ ಹೋಟೆಲ್ ನಲ್ಲಿ ಕ್ಯಾಮ್ರಾಗಳನ್ನ ಫಿಕ್ಸ್ ಮಾಡಿದ್ದ ಅಂತ ಗೊತ್ತಾಗುತ್ತೆ ಅಲ್ವಾ? ಸೊ ತಕ್ಷಣವೇ ಆ ಕಾಲ್ ಅನ್ನ ಕಟ್ ಮಾಡಿ ಕಾರ್ ಸ್ಟಾರ್ಟ್ ಮಾಡ್ಕೊಂಡು ಅರ್ಜೆಂಟ್ ಆಗಿ ಹೋಟೆಲ್ಗೆ ಹೋಗ್ತಾನೆ. ಆದ್ರೆ ಹೋಟೆಲ್ ನ ಮೇನ್ ಎಂಟ್ರೆನ್ಸ್ ಇಂದ ಒಳಗಡೆ ಎಂಟ್ರಿ ಆಗದೆ ಹಿಂದಿನ ಡೋರ್ ನಿಂದ ಎಂಟರ್ ಆಗ್ತಾನೆ. ಈ ಕಡೆ ಅದೇ ಸಮಯಕ್ಕೆ ಇವನ ಕೊಲಿಗಾಗಿರುವ ಜಾಕ್ ಸ್ಮೋಕ್ ಮಾಡೋದಕ್ಕೆ ಅಂತ ಹೊರಗಡೆ ಬಂದಾಗ ರಸ್ತೆಯಲ್ಲಿ ಬೆನ್ ನ ಕಾರ್ ನಿಂತಿರೋದನ್ನ ನೋಡ್ತಾನೆ. ಈಗ ಬೆನ್ಗೆ ಆಶ್ಚರ್ಯ ಆಗಿ ಇಷ್ಟೊತ್ತಲ್ಲಿ ಬೆನ್ನ ಕಾರ್ಯಕ್ಕೆ ಇಲ್ಲಿ ಪಾರ್ಕ್ ಆಗಿದೆ ಅಂತ ನೋಡೋಷ್ಟರಲ್ಲೇ ಕೇರನ್ ಸ್ಟೇ ಮಾಡಿದ ರೂಮ್ ನಿಂದ ಜೋರಾದ ಗನ್ ಫೈರ್ ಆದ ಶಬ್ದ ಬರುತ್ತೆ. ಈಗ ಆ ಶಬ್ದ ಕೇಳಿ ಒಂದೇ ಸರಿ ಬೆಚ್ಚಿ ಬಿದ್ದ ಜಾಕ್ ತಕ್ಷಣವೇ ಕೇರನ್ಲ ರೂಮ್ಗೆ ಹೋಗಿ ನೋಡಿದ್ರೆ ಬೆಡ್ ಮೇಲೆ ಕ್ಯಾಶುಯಲ್ ಆಗಿ ಬೆನ್ ಕೂತಿರ್ತಾನೆ. ಅಷ್ಟಕ್ಕೂ ಆ ಶಬ್ದ ಏನು ಅಂತ ಒಳಗಡೆ ಹೋಗಿ ನೋಡಿದ್ರೆ ಶಾಕಿಂಗ್ಲಿ ಗನ್ ಫೈರ್ ಆಗಿದ್ದ ಕಾರಣ ಕೇರನ್ಲ ಡೆಡ್ ಬಾಡಿ ರಕ್ತಸಿಕ್ತವಾಗಿ ಬಿದ್ದಿರುತ್ತೆ. ಈಗ ತುಂಬಾನೇ ಹೆದರಿಕೊಂಡ ಆ ಜಾಕ್ ಬೆನ್ ಇಷ್ಟೊತ್ತಲ್ಲಿ ಏನ್ ಮಾಡ್ತಿದ್ಯಾ, ನೀನು ಕೆಲಸ ಮುಗಿಸ್ಕೊಂಡು ಮನೆಗೆ ಹೋಗಿದ್ದೆ ಅಲ್ವಾ ಅಂತ ಕೇಳ್ತಾನೆ. ಆದ್ರೆ ಬೆನ್ ಮಾತ್ರ ಕ್ಯಾಶುಯಲ್ ಆಗಿ ಏನಾಯ್ತೋ ಗೊತ್ತಿಲ್ಲ, ನಾನು ಬರೋ ಅಷ್ಟರಲ್ಲೇ ಈ ಕೇರನ್ ಸತ್ತೋಗಿದ್ಲು ಅಂತ ಹೇಳ್ತಾನೆ. ಈಗ ಜಾಕ್ ಗಾಬರಿಯಾಗಿ ಸರಿ ಎಲ್ಲೂ ಕೂಡ ಹೋಗ್ಬೇಡ, ಇಲ್ಲೇ ಕೂತಿರುವಂತ ತಕ್ಷಣ ರಿಸೆಪ್ಷನ್ಗೆ ಹೋಗಿ ಪೊಲೀಸರಿಗೆ ಕಾಲ್ ಮಾಡ್ತಾನೆ. ಈ ಕಡೆ ಬೆನ್ ಇದೇ ಸರಿಯಾದ ಸಮಯ ಅಂತ ಆ ರೂಮ್ ನಲ್ಲಿ ತಾನು ಫಿಕ್ಸ್ ಮಾಡಿದ್ದ ಸೀಕ್ರೆಟ್ ಕ್ಯಾಮ್ರಾಗಳನ್ನ ರಿಮೂವ್ ಮಾಡ್ತಿರ್ತಾನೆ. ಯಾಕಂದ್ರೆ ಒಂದು ವೇಳೆ ಪೊಲೀಸರು ಬಂದು ಇನ್ವೆಸ್ಟಿಗೇಷನ್ ಮಾಡಿದಾಗ ಆ ಕ್ಯಾಮ್ರಾಗಳು ಸಿಕ್ಕಿದ್ರೆ ನಾನೇ ಕಿಲ್ಲರ್ ಅಂತ ಅನುಮಾನ ಪಡ್ತಾರೆ ಅಂತ. ಆದ್ರೆ ಈತ ಕ್ಯಾಮ್ರಾಗಳನ್ನ ರಿಮೂವ್ ಮಾಡುವ ಗಡಿಬಿಡಿಯಲ್ಲಿ ಒಂದು ಮೆಮೊರಿ ಕಾರ್ಡ್ ಅನ್ನ ಅಲ್ಲೇ ಬೀಳಿಸಿಕೊಳ್ತಾನೆ. ಇಲ್ಲಿಗೆ ಸೀನ್ ಕಟ್ಟಾಗಿ ಮರುದಿನ ಇನ್ವೆಸ್ಟಿಗೇಷನ್ ಮಾಡ್ತಿದ್ದ ಪೊಲೀಸರು ಮೊದಲಿಗೆ ಕೇರನ್ಲ ಡೆಡ್ ಬಾಡಿಯನ್ನ ಪೋಸ್ಟ್ ಮಾರ್ಟಮ್ಗೆ ಕಳುಹಿಸಿಕೊಡ್ತಾರೆ. ಈಗ ಪೊಲೀಸ್ ಆಫೀಸರ್ ಆಗಿರುವ ನಿಕ್ ಮೊದಲಿಗೆ ಜಾಕ್ ನನ್ನ ಎನ್ಕ್ವೈರಿ ಮಾಡ್ತಾನೆ. ಜಾಕ್ ನಡೆದದ್ದನ್ನೆಲ್ಲ ಎಕ್ಸ್ಪ್ಲೇನ್ ಮಾಡ್ತಾ, ಸರ್ ನಿನ್ನೆ ರಾತ್ರಿ ಡ್ಯೂಟಿ ಮಾಡ್ತಿರುವಾಗ ಸ್ಮೋಕ್ ಮಾಡೋದಕ್ಕೆ ಅಂತ ಹೊರಗಡೆ ಹೋಗಿದ್ದೆ. ಆಗ ಹೊರಗಡೆ ಡ್ಯೂಟಿ ಮುಗಿಸಿಕೊಂಡು ಮನೆಗೆ ಹೋಗಿದ್ದ ಬೆನ್ನ ಕಾರ್ ಪಾರ್ಕ್ ಆಗಿತ್ತು. ಆ ಕಾರನ್ನೇ ನೋಡ್ತಿರುವಾಗ ಕೇರನ್ ಸ್ಟೇ ಮಾಡಿದ್ದ ರೂಮ್ ನ ಒಳಗಡೆಯಿಂದ ಜೋರಾದ ಗನ್ ಫೈರ್ ಆದ ಶಬ್ದ ಬಂತು. ನಾನು ತಕ್ಷಣವೇ ಓಡಿ ಹೋಗಿ ನೋಡಿದ್ರೆ ಬೆನ್ ಕ್ಯಾಶುಯಲ್ ಆಗಿ ಕೂತಿದ್ದ ಹಾಗೂ ಕೇರನ್ಲ ಡೆಡ್ ಬಾಡಿ ರಕ್ತಸಿಕ್ತವಾಗಿ ಬಿದ್ದಿತ್ತು. ನಂತರ ಬೆನ್ ಅನ್ನ ಎನ್ಕ್ವೈರಿ ಮಾಡೋದಕ್ಕೆ ಅಂತ ಹೋದಾಗ ರಿಚರ್ಡ್ಗೆ ಅರ್ಥ ಆಗುತ್ತೆ ಅವನಿಗೆ ಅಸ್ಪರ್ಜರ್ ಸಿಂಡ್ರೋಮ್ ಎಂಬ ಕಾಯಿಲೆ ಇದೆ ಅಂತ. ಹೀಗೆ ರಿಚರ್ಡ್ ಪ್ರಶ್ನೆ ಕೇಳ್ತಿದ್ದ ಹಾಗೆ ಗಾಬರಿಗೊಂಡ ಬೆನ್ ಏನೇನೋ ಉತ್ತರ ಕೊಡೋದಕ್ಕೆ ಶುರು ಮಾಡ್ತಾನೆ. ನೀನು ಮನೆಗೆ ಹೋಗಿ ಹೋಟೆಲ್ಗೆ ಯಾಕೆ ವಾಪಸ್ ಬಂದೆ ಅಂತ ವಿಚಾರಿಸಿದಾಗ ನನ್ನ ಪರ್ಸನ್ನ ಇಲ್ಲೇ ಮರೆತು ಹೋಗಿದ್ದೆ, ಅದನ್ನ ತೆಗೆದುಕೊಳ್ಳೋದಕ್ಕೆ ಅಂತ ಬಂದೆ ಅಂತ ಹೇಳ್ತಾನೆ. ಆದ್ರೆ ಸ್ವಲ್ಪ ಸಮಯದ ಮುಂಚೆ ತಾನೆ ಗಾಬರಿಯಲ್ಲಿ ಕೆಲಸ ಮುಗಿಸಿಕೊಂಡು ಮನೆಗೆ ಹೋಗುವಾಗ ಅಂಗಡಿಗೆ ಹೋಗಿ ಐಸ್ ಕ್ರೀಮ್ ಅನ್ನ ಪರ್ಚೇಸ್ ಮಾಡಿದ್ದೆ ಅಂತ ಹೇಳಿರ್ತಾನೆ. ಈಗ ಆಫೀಸರ್ ಜಾಕ್ಗೆ ಅನುಮಾನ ಬಂದು ಒಂದು ವೇಳೆ ನೀನು ನಿನ್ನ ಪರ್ಸನ್ನ ಇಲ್ಲೇ ಮರೆತು ಹೋಗಿದ್ರೆ ಅಂಗಡಿಗೆ ಹೋಗಿ ಐಸ್ ಕ್ರೀಮ್ ಅನ್ನ ಹೇಗೆ ಪರ್ಚೇಸ್ ಮಾಡಿದೆ? ಆದ್ರೆ ಮೊದಲೇ ಗಾಬರಿಯಾಗಿದ್ದ ಬೆನ್ ಬಳಿ ಈ ಪ್ರಶ್ನೆಗೆ ಉತ್ತರ ಇರೋದಿಲ್ಲ. ನಂತರ ಮತ್ತೆ ಹೋಗಿ ಜಾಕ್ ನನ್ನ ವಿಚಾರಿಸಿದಾಗ ಆತ ಕೆಲಸಕ್ಕೆ ಬಂದಾಗ ಬೆನ್ ಹೋಟೆಲ್ ನ ಸೋಫಾದ ಮೇಲೆ ಕೂತು ಆ ಹೋಟೆಲ್ ನ ರೂಮ್ ಗಳ ಫುಟೇಜ್ ಅನ್ನ ನೋಡ್ತಿದ್ದ ಅಲ್ವಾ, ಅದನ್ನ ನೆನಪಿಸಿಕೊಂಡು ರಿಚರ್ಡ್ಗೆ ಇನ್ಫಾರ್ಮ್ ಮಾಡ್ತಾನೆ. ಈಗ ರಿಚರ್ಡ್ಗೆ ಒಂದು ವೇಳೆ ಈ ಬೆನ್ನೆ ಕಿಲ್ಲರ್ ಇರಬಹುದಾ ಅಥವಾ ಕೊಲೆಯ ಬಗ್ಗೆ ತನಗೆ ಏನೋ ವಿಷಯ ಗೊತ್ತಿದ್ರು ಕೂಡ ಅದನ್ನ ತಮ್ಮ ಬಳಿ ಮುಚ್ಚಿಡ್ತಿದ್ದಾನ ಅಂತ ಅನುಮಾನ ಶುರುವಾಗುತ್ತೆ. ಇಲ್ಲಿಗೆ ಸೀನ್ ಕಟ್ಟಾಗಿ ಸ್ವಲ್ಪ ಸಮಯದ ನಂತರ ಕೊಲೆಯಾಗಿರುವ ಕೇರನ್ ಗಂಡ ಆಫೀಸರ್ ನಿಕ್ ನನ್ನ ನೋಡ್ತೀವಿ. ಸ್ನೇಹಿತರೆ, ಈಗ ನಮಗೆ ಗೊತ್ತಾಗುತ್ತೇನೆಂದ್ರೆ ಕೊಲೆಯಾಗಿರುವ ಕೇರನ್ ಗಂಡ ನಿಕ್ ಹಾಗೂ ಇನ್ವೆಸ್ಟಿಗೇಷನ್ ಮಾಡ್ತಿರುವ ರಿಚರ್ಡ್ ಇಬ್ಬರು ಕೂಡ ಫ್ರೆಂಡ್ಸ್ ಅಂತ. ಈಗ ಇಬ್ಬರ ಮಾತುಗಳಿಂದ ನಮಗೆ ಗೊತ್ತಾಗುತ್ತೇನು ಅಂದ್ರೆ ಕೇರನ್ ಯಾವಾಗಲೂ ತನ್ನ ಸೇಫ್ಟಿಗೆ ಅಂತ ಒಂದು ಪರ್ಸನಲ್ ಗನ್ ಅನ್ನ ಇಟ್ಟುಕೊಂಡಿರ್ತಾಳೆ. ರೂಮ್ಗೆ ಬಂದು ಆಕೆಯನ್ನ ಕೊಲೆ ಮಾಡಿರುವ ಆ ಕಿಲ್ಲರ್ ಆ ಗನ್ ಅನ್ನ ಕೂಡ ತೆಗೆದುಕೊಂಡು ಎಸ್ಕೇಪ್ ಆಗಿರ್ತಾನೆ. ಈಗ ಹೇಗಿದ್ರು ರಿಚರ್ಡ್ಗೆ ಬೆನ್ ಮೇಲೆ ಅನುಮಾನ ಇತ್ತಲ್ವಾ, ಅವನನ್ನ ಕಸ್ಟಡಿಗೆ ತೆಗೆದುಕೊಳ್ತಾನೆ. ಆದ್ರೆ ಅವನ ತಾಯಿ ಲಾಯರ್ ನನ್ನ ಕರೆದುಕೊಂಡು ಬಂದು ಮೆಡಿಕಲ್ ಕಂಡೀಷನ್ ನ ಕಾರಣ ನೀಡಿ ಬೇಲ್ ಕೊಟ್ಟು ಅವನನ್ನ ಬಿಡಿಸಿಕೊಳ್ತಾಳೆ. ಈಗ ರಿಚರ್ಡ್ ಹಾಗೂ ನಿಕ್ಗೆ ಅರ್ಥ ಆಗುತ್ತೆ ಸ್ಟ್ರಾಂಗ್ ಆದ ಎವಿಡೆನ್ಸ್ ಇಲ್ಲದೆ ಬೆನ್ ಅನ್ನ ಕಸ್ಟಡಿಗೆ ತೆಗೆದುಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಅಂತ. ಇಲ್ಲಿಗೆ ಸೀನ್ ಕಟ್ಟಾಗಿ ಬೆನ್ ಮನೆಗೆ ಹೋದ ನಂತರ ಮತ್ತೆ ತನ್ನ ರೂಮ್ಗೆ ಹೋಗಿ ಕೇರನ್ ಕೊಲೆಯಾದ ಸಮಯದ ಫುಟೇಜ್ ಅನ್ನ ಚೆಕ್ ಮಾಡ್ತಾನೆ. ಈಗ ಆ ವಿಡಿಯೋವನ್ನ ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡಿದಾಗ ಕಿಲ್ಲರ್ ಕೇರನ್ಲನ್ನ ಕೊಲೆ ಮಾಡಬೇಕು ಅಂತ ಪ್ರಯತ್ನ ಪಡ್ತಿರುವಾಗ ಅವನ ಕೈ ಮೇಲೆ ಒಂದು ಟ್ಯಾಟೂವನ್ನ ನೋಡ್ತಾನೆ. ಆದ್ರೆ ಈ ವಿಷಯವನ್ನ ಯಾರಿಗೂ ಹೇಳೋದಕ್ಕೆ ಸಾಧ್ಯವಿಲ್ಲದ ಕಾರಣ ತಾನೇ ಪರ್ಸನಲ್ ಆಗಿ ಇನ್ವೆಸ್ಟಿಗೇಟ್ ಮಾಡೋದಕ್ಕೆ ಶುರು ಮಾಡ್ತಾನೆ.
ಇಲ್ಲಿಗೆ ಸೀನ್ ಕಟ್ ಆಗಿ ಮರುದಿನ ಈತ ಮತ್ತೆ ಕೆಲಸಕ್ಕೆ ಹೋದಾಗ ಈ ಕೇಸ್ ಸಾಲ್ವ್ ಆಗೋವರೆಗೂ ಇವನ ಮ್ಯಾನೇಜರ್ ಇವನನ್ನ ಬೇರೆ ಹೋಟೆಲ್ಗೆ ಟ್ರಾನ್ಸ್ಫರ್ ಮಾಡ್ತಾರೆ. ಅಂದ್ರೆ ಅದೇ ಹೋಟೆಲ್ನ ಬೇರೊಂದು ಬ್ರಾಂಚ್ಗೆ ಟ್ರಾನ್ಸ್ಫರ್ ಮಾಡ್ತಾನೆ. ಆದ್ರೆ ಅಲ್ಲೂ ಕೂಡ ಈತ ಸೀಕ್ರೆಟ್ ಕ್ಯಾಮ್ರಾಗಳನ್ನ ಫಿಕ್ಸ್ ಮಾಡಿ ಅಬ್ಸರ್ವ್ ಮಾಡೋದಕ್ಕೆ ಶುರು ಮಾಡ್ತಾನೆ. ಹೀಗೆ ಬೆನ್ ಕೆಲಸ ಮಾಡೋದಕ್ಕೆ ಶುರು ಮಾಡಿದ ಸ್ವಲ್ಪ ಸಮಯದ ನಂತರ ಆಂಡ್ರಿಯಾ ಎಂಬ ಒಬ್ಬಳು ಸುಂದರವಾದ ಹುಡುಗಿ ಬರ್ತಾಳೆ. ಆಕೆ ಕೂಡ ಎಲ್ಲ ಕಸ್ಟಮರ್ ಗಳ ರೀತಿನೇ ರೂಮ್ ಬಗ್ಗೆ ಏನಾದ್ರೂ ಪ್ರಶ್ನೆ ಕೇಳ್ತಿದ್ದ ಹಾಗೆ ಬೆನ್ ಗಾಬರಿಯಾಗಿ ಏನೇನೋ ಉತ್ತರ ಕೊಡ್ತಾನೆ. ಹೀಗೆ ಬೆನ್ ಪ್ರತಿ ಸಾರಿ ಏನೇನೋ ಉತ್ತರ ಕೊಟ್ಟಾಗ ಕಸ್ಟಮರ್ ಗಳು ಬೈತಿರ್ತಾರೆ. ಆದ್ರೆ ಆಂಡ್ರಿಯಾ ಮಾತ್ರ ಇವನ ಜೊತೆ ತುಂಬಾನೇ ಸಾಫ್ಟ್ ಆಗಿ ಮಾತನಾಡ್ತಾಳೆ. ಹೀಗೆ ಆಂಡ್ರಿಯಾ ಬೀಗ ತೆಗೆದುಕೊಂಡು ರೂಮ್ಗೆ ಹೋಗ್ತಿದ್ದ ಹಾಗೆ ಸೀಕ್ರೆಟ್ ಕ್ಯಾಮ್ರಾದ ಮೂಲಕ ಅವಳನ್ನ ಕೂಡ ಅಬ್ಸರ್ವ್ ಮಾಡೋದಕ್ಕೆ ಶುರು ಮಾಡ್ತಾನೆ. ಇಲ್ಲಿಗೆ ಸೀನ್ ಕಟ್ ಆಗಿ ಮರುದಿನ ಬೆಳಿಗ್ಗೆ ಬೆನ್ ಶಾಪಿಂಗ್ ಅಂತ ಹೋದಾಗ ಅಲ್ಲಿಗೆ ಆಂಡ್ರಿಯಾ ಕೂಡ ಬಂದಿರ್ತಾಳೆ. ಈಗ ಇಬ್ಬರು ಕ್ಯಾಶುಯಲ್ ಆಗಿ ಮಾತನಾಡ್ತಿರುವಾಗ ನಮಗೆ ಗೊತ್ತಾಗುತ್ತೆ ಆಂಡ್ರಿಯಾಳ ತಮ್ಮನಿಗೂ ಕೂಡ ಬೆನ್ಗಿರುವ ಕಾಯಿಲೆನೆ ಇದೆ ಅಂತ. ಇದೇ ಕಾರಣಕ್ಕೆ ಅವನ ಜೊತೆ ಕೋಪ ಮಾಡಿಕೊಳ್ಳದೆ ತುಂಬಾನೇ ಸಾಫ್ಟ್ ಆಗಿ ಹಿಂದಿನ ದಿನ ರಾತ್ರಿ ಮಾತನಾಡಿರ್ತಾಳೆ. ಈ ಕಡೆ ಪೊಲೀಸರು ಕೊಲೆಯಾಗಿರುವ ಆ ಹೋಟೆಲ್ಗೆ ಬಂದು ಮತ್ತೊಮ್ಮೆ ಚೆಕ್ ಮಾಡ್ತಿದ್ದಾಗ ಬೆನ್ ಬೀಳಿಸಿಕೊಂಡು ಹೋಗಿರುವ ಆ ಮೆಮೊರಿ ಕಾರ್ಡ್ ಸಿಗುತ್ತೆ. ತಕ್ಷಣವೇ ರಿಚರ್ಡ್ ಹಾಗೂ ನಿಕ್ ಆ ಮೆಮೊರಿ ಕಾರ್ಡ್ ನಲ್ಲಿ ಏನಿದೆ ಅಂತ ಪ್ಲೇ ಮಾಡಿ ನೋಡ್ತಾರೆ. ಸ್ನೇಹಿತರೆ, ಆ ವಿಡಿಯೋವನ್ನ ಪ್ಲೇ ಮಾಡಿದಾಗ ಕೇರನ್ ಕೊಲೆಯಾಗುವ ಸಮಯದಲ್ಲಿ ಲೋ ಆಂಗಲ್ ನಲ್ಲಿ ಆ ವಿಡಿಯೋ ಶೂಟ್ ಆಗಿರುತ್ತೆ. ಅಂದ್ರೆ ಕಿಲ್ಲರ್ ಕೇರನ್ ಅನ್ನ ಕೊಲೆ ಮಾಡ್ತಿರೋದು ಕಾಣಿಸ್ತಿರುತ್ತೆ, ಆದ್ರೆ ಅವನ ಮುಖ ಮಾತ್ರ ಕಾಣಿಸ್ತಿರೋದಿಲ್ಲ. ಈಗ ರಿಚರ್ಡ್ ಹಾಗೂ ನಿಕ್ ಗೆ ಮತ್ತಷ್ಟು ಫ್ರಸ್ಟ್ರೇಟ್ ಆಗಿ ಹೇಗಾದ್ರೂ ಮಾಡಿ ಆ ಕಿಲ್ಲರ್ ನನ್ನ ಪತ್ತೆ ಮಾಡ್ಲೇಬೇಕು ಅಂತ ಡಿಸೈಡ್ ಮಾಡ್ತಾರೆ. ಇಲ್ಲಿಗೆ ಈ ಸೀನ್ ಕೂಡ ಕಟ್ ಆಗಿ ಬೆನ್ ಆ ದಿನ ರಾತ್ರಿ ಹೋಟೆಲ್ ನಲ್ಲಿ ಕೆಲಸ ಮಾಡ್ತಿರುವಾಗ ಆಂಡ್ರಿಯಾ ಒಂದು ಕಾರ್ ನಲ್ಲಿ ಬಂದು ಇಳಿತಾಳೆ. ನಂತರ ಹೋಟೆಲ್ ಕಡೆ ಬರೋದಕ್ಕೂ ಮುಂಚೆ ಆಂಡ್ರಿಯಾ ಕಾರ್ ನಲ್ಲಿದ್ದ ಆ ವ್ಯಕ್ತಿಗೆ ಕಿಸ್ ಮಾಡ್ತಾಳೆ. ಈಗ ಬೆನ್ ಆಂಡ್ರಿಯಾಳನ್ನ ಇಷ್ಟಪಡ್ತಿದ್ದ ಕಾರಣ ಆಕೆ ಬೇರೆ ವ್ಯಕ್ತಿಗೆ ಕಿಸ್ ಮಾಡಿದ್ದನ್ನ ನೋಡಿ ತುಂಬಾನೇ ಬೇಜಾರಾಗ್ತಾನೆ. ಸ್ವಲ್ಪ ಸಮಯದ ನಂತರ ಆಂಡ್ರಿಯಾ ಸ್ವಿಮ್ಮಿಂಗ್ ಮಾಡೋದಕ್ಕೆ ಅಂತ ಹೋಗಿದ್ದಾಗ ಅವಳ ಬಳಿ ಹೋಗಿ ಆತ ಯಾರು ಅಂತ ವಿಚಾರಿಸ್ತಾನೆ. ಆಂಡ್ರಿಯಾ ಆತ ಯಾರು ಅಂತ ಹೇಳೋದಿಲ್ಲ, ಆದ್ರೆ ತಾನು ಪ್ರೀತಿ ಮಾಡ್ತಿರುವ ಆ ವ್ಯಕ್ತಿಗೆ ಈಗಾಗಲೇ ಮದುವೆಯಾಗಿ ಒಂದು ಫ್ಯಾಮಿಲಿ ಇದೆ. ನಮ್ಮ ಪ್ರೀತಿ ಎಷ್ಟು ದಿನ ಕಂಟಿನ್ಯೂ ಆಗುತ್ತೋ ಗೊತ್ತಿಲ್ಲ, ಜೊತೆಗೆ ಸಕ್ಸಸ್ ಆಗುತ್ತೋ ಇಲ್ವೋ ಅಂತ ಕೂಡ ಗೊತ್ತಿಲ್ಲ ಅಂತ ಹೇಳ್ತಾಳೆ. ಹೀಗೆ ಆಂಡ್ರಿಯಾ ಮಾತನಾಡ್ತಿರುವಾಗ್ಲೇ ಬೆನ್ ಇದ್ದಕ್ಕಿದ್ದ ಹಾಗೆ ಅವಳನ್ನ ಹಗ್ ಮಾಡಿ ಕಿಸ್ ಮಾಡ್ತಾನೆ. ಈಗ ಆಂಡ್ರಿಯಾ ಗಾಬರಿ ಆಗ್ತಾಳೆ, ಆದ್ರೆ ಆಕೆ ಕೂಡ ರಿಫ್ಯೂಸ್ ಮಾಡದೆ ಸುಮ್ಮನಿರ್ತಾಳೆ. ಹೀಗೆ ಆಂಡ್ರಿಯಾ ಸುಮ್ಮನಿದ್ದನ್ನ ನೋಡಿದ ಬೆನ್ಗೆ ಆಕೆ ತನ್ನನ್ನ ಪ್ರೀತಿ ಮಾಡ್ತಿದ್ದಾಳೆ ಅಂತ ಅನ್ನಿಸೋದಕ್ಕೆ ಶುರುವಾಗುತ್ತೆ. ಸೊ ಖುಷಿಯಾಗಿ ಮರುದಿನ ಬೆಳಿಗ್ಗೆ ರಿಂಗ್ ಅನ್ನ ತೆಗೆದುಕೊಂಡು ಹೋಗಿ ಆಂಡ್ರಿಯಾಗೆ ಪ್ರಪೋಸ್ ಮಾಡೋಣ ಅಂತ ಹೊಸ ಬಟ್ಟೆ ಹಾಕೊಂಡು ಹೋಟೆಲ್ ಬಳಿ ಬರ್ತಾನೆ. ಆದ್ರೆ ಒಳಗಡೆ ಹೋಗೋದಕ್ಕೂ ಮುಂಚೆ ಆಂಡ್ರಿಯಾ ಸ್ಟೇ ಆಗಿದ್ದ ರೂಮ್ ನ ಕಡೆ ನೋಡಿದಾಗ ಒಂದೇ ಸಾರಿ ಶಾಕ್ ಆಗುತ್ತೆ. ಸ್ನೇಹಿತರೆ, ಆಂಡ್ರಿಯಾ ಒಬ್ಬ ವ್ಯಕ್ತಿಯನ್ನ ಪ್ರೀತಿ ಮಾಡ್ತಿದ್ಲಲ್ವಾ, ಅವನ ಜೊತೆ ಇಂಟಿಮೇಟ್ ಆಗ್ತಿರ್ತಾಳೆ. ಹೇಗೆ ಪ್ರಪೋಸ್ ಮಾಡ್ಬೇಕು ಅಂತ ಅಲ್ಲಿಗೆ ಬಂದಿದ್ದ ಬೆನ್ಗೆ ತುಂಬಾನೇ ಬೇಜಾರಾಗಿ ಈ ಕಡೆ ತಿರುಗ್ತಾನೆ. ಸ್ನೇಹಿತರೆ, ಈಗ ನಮಗೆ ಮಾತ್ರ ರಿವೀಲ್ ಆಗುವ ಶಾಕಿಂಗ್ ಟ್ವಿಸ್ಟ್ ಏನ್ ಗೊತ್ತಾ? ಆ ದಿನ ಕೇರನ್ಲನ್ನ ಕೊಲೆ ಮಾಡೋದಕ್ಕೆ ಅಂತ ಬಂದಿದ್ದ ಕಿಲ್ಲರ್ ನ ಕೈಯಲ್ಲಿ ಒಂದು ಟ್ಯಾಟೂವನ್ನ ನೋಡಿದ್ವಿ ಅಲ್ವಾ? ಈಗ ಆಂಡ್ರಿಯಾ ಜೊತೆ ಇಂಟಿಮೇಟ್ ಆಗ್ತಿರುವ ಅವಳ ಲವರ್ ನ ಕೈಯಲ್ಲೂ ಕೂಡ ಅದೇ ಟ್ಯಾಟೂ ಇರುತ್ತೆ. ಹೀಗೆ ಬೆನ್ ಅದೇ ಬೇಜಾರಲ್ಲಿ ವಾಪಸ್ ಮನೆಗೆ ಬಂದಾಗ ಆಗಲೇ ಆಫೀಸರ್ ರಿಚರ್ಡ್ ವ್ಯಾರೆಂಟ್ ಅನ್ನ ತೆಗೆದುಕೊಂಡು ಬಂದು ಇವನ ಮನೆಯನ್ನ ಸರ್ಚ್ ಮಾಡ್ತಿರ್ತಾನೆ. ಯಾಕಂದ್ರೆ ಮತ್ತೆ ಹೋಗಿ ಆ ಹೋಟೆಲ್ ಅನ್ನ ಚೆಕ್ ಮಾಡಿದಾಗ ಕೇರನ್ ಕೊಲೆಯಾಗಿದ್ದ ರೂಮ್ ನ ಒಳಗಡೆ ಬೆನ್ನ ಫಿಂಗರ್ ಪ್ರಿಂಟ್ ಗಳು ಸಿಕ್ಕಿರುತ್ತವೆ. ಈಗ ಬೆನ್ನ ಕಂಪ್ಯೂಟರ್ ನ ಒಳಗಡೆ ಸಿಸಿಟಿವಿ ಫುಟೇಜ್ ಗಳು ಸಿಗ್ಬಹುದು ಅಂತ ಚೆಕ್ ಮಾಡ್ತಾರೆ, ಆದ್ರೆ ಆಶ್ಚರ್ಯವೆಂಬಂತೆ ಯಾವುದೇ ಫುಟೇಜ್ ಇರೋದಿಲ್ಲ. ಸ್ನೇಹಿತರೆ, ಮುಂದೆ ಪೊಲೀಸರು ಬಂದು ತನ್ನ ಕಂಪ್ಯೂಟರ್ ಅನ್ನ ಚೆಕ್ ಮಾಡಬಹುದು ಅಂತಾನೆ ಬೆನ್ ಮೊದಲೇ ತನ್ನ ಕಂಪ್ಯೂಟರ್ ನ ಹಾರ್ಡ್ ಡಿಸ್ಕ್ ಅನ್ನ ಸೇಫ್ ಆಗಿ ಎತ್ತಿಟ್ಟಿರ್ತಾನೆ. ಈಗ ರಿಚರ್ಡ್ ಗೆ ಮತ್ತಷ್ಟು ಅನುಮಾನ ಬಂದು ಕೇರನ್ಲನ್ನ ಕೊಲೆ ಮಾಡೋದಕ್ಕೆ ಒಂದು ಗನ್ ಅನ್ನ ಯೂಸ್ ಮಾಡಿತ್ತಲ್ವಾ, ಅದು ಮಿಸ್ ಆಗಿದ್ದ ಕಾರಣ ಅದೇನಾದ್ರೂ ಬೆನ್ನ ಮನೆಯಲ್ಲಿ ಸಿಗುತ್ತಾ ಅಂತ ಚೆಕ್ ಮಾಡ್ತಾನೆ, ಆದ್ರೆ ಎಲ್ಲೂ ಕೂಡ ಸಿಗೋದಿಲ್ಲ. ಹೀಗೆ ಚೆಕ್ ಮಾಡಿದ ನಂತರ ಎಲ್ಲ ಪೊಲೀಸರು ಅಲ್ಲಿಂದ ಹೋದ ಮೇಲೆ ಈ ಬೆನ್ ಮತ್ತೆ ಆಂಡ್ರಿಯಾಳ ರೂಮ್ ನಲ್ಲಿ ಏನ್ ನಡೀತಿದೆ ಅಂತ ಸೀಕ್ರೆಟ್ ಕ್ಯಾಮ್ರಾ ಮೂಲಕ ಚೆಕ್ ಮಾಡೋದಕ್ಕೆ ಶುರು ಮಾಡ್ತಾನೆ. ಈ ಕಡೆ ಆಂಡ್ರಿಯಾ ತನ್ನ ಬಾಯ್ ಫ್ರೆಂಡ್ ಅನ್ನ ಮೀಟ್ ಮಾಡೋದಕ್ಕೆ ಹೋಟೆಲ್ ನಿಂದ ಹೊರಗಡೆ ಬಂದು ಕಾರ್ನ ಒಳಗಡೆ ಹತ್ತಿಕೊಳ್ತಾಳೆ. ಸ್ನೇಹಿತರೆ, ಕೈ ಮೇಲೆ ಟ್ಯಾಟೂ ತೋರಿಸೋ ಮೂಲಕ ನಮಗೆ ರಿವೀಲ್ ಆಗುವ ಟ್ವಿಸ್ಟ್ ಏನ್ ಗೊತ್ತಾ? ಕೇರನ್ಲನ್ನ ಕೊಲೆ ಮಾಡಿದ ಆ ಕಿಲ್ಲರ್ ಬೇರೆ ಯಾರು ಅಲ್ಲ, ಸದ್ಯ ಆಂಡ್ರಿಯಾ ಜೊತೆ ಅಫೇರ್ ನಲ್ಲಿರುವ ಪೊಲೀಸ್ ಆಫೀಸರ್ ನಿಕ್ಕೆ ಆಗಿರ್ತಾನೆ. ಇದರರ್ಥ ನಿಕ್ಕೆ ಆ ದಿನ ರಾತ್ರಿ ಹೋಟೆಲ್ ನ ರೂಮ್ ನ ಒಳಗಡೆ ತನ್ನ ಹೆಂಡತಿ ಕೇರನ್ಲನ್ನ ಕೊಲೆ ಮಾಡಿರ್ತಾನೆ. ಸ್ನೇಹಿತರೆ, ಅಷ್ಟಕ್ಕೂ ಏನಾಗಿರುತ್ತೆ ಅಂದ್ರೆ ಕೇರನ್ಗೆ ತನ್ನ ಗಂಡ ಬೇರೊಬ್ಬ ಮಹಿಳೆ ಜೊತೆ ಇಲ್ಲಿಗಲ್ ಅಫೇರ್ ನಲ್ಲಿದ್ದಾನೆ ಅಂತ ಅನುಮಾನ ಶುರುವಾಗಿರುತ್ತೆ. ಸೊ ತನ್ನ ಗಂಡನನ್ನ ಸೀಕ್ರೆಟ್ ಆಗಿ ಫಾಲೋ ಮಾಡಿದಾಗ ಗೊತ್ತಾಗಿರುತ್ತೆ ಆತ ಆಂಡ್ರಿಯಾ ಎಂಬ ಹುಡುಗಿಯ ಜೊತೆ ಅಫೇರ್ ನಲ್ಲಿದ್ದಾನೆ ಅಂತ. ಹಾಗೂ ಆ ದಿನ ರಾತ್ರಿ ಅವರಿಬ್ಬರು ಬೆನ್ ಕೆಲಸ ಮಾಡ್ತಿದ್ದ ಹೋಟೆಲ್ ನಲ್ಲಿ ರೂಮ್ ಅನ್ನ ಬುಕ್ ಮಾಡಿದ್ದಾರೆ ಅಂತ ಕೂಡ ಗೊತ್ತಾಗಿರುತ್ತೆ. ಸೊ ತನ್ನ ಗಂಡನಿಗೆ ಬುದ್ಧಿ ಕಲಿಸ್ಬೇಕು ಅಂತ ಆತ ಮನೆಗೆ ಬಂದಾಗ ಅವನಿಗೆ ಗೊತ್ತಾಗದ ಹಾಗೆ ಅವನ ಮೊಬೈಲ್ ನಿಂದ ಇವತ್ತು ರಾತ್ರಿ ಹೋಟೆಲ್ಗೆ ಬರಬೇಡ ಅಂತ
ಆಂಡ್ರಿಯಾಗೆ ಮೆಸೇಜ್ ಮಾಡ್ತಾಳೆ. ನಂತರ ತನ್ನ ಗಂಡನಿಗೆ ಗೊತ್ತಾಗದ ಹಾಗೆ ಆ ಮೆಸೇಜ್ ಅನ್ನ ಡಿಲೀಟ್ ಮಾಡಿ ಯಾವ ಸಮಯಕ್ಕೆ ಆಂಡ್ರಿಯಾಗೆ ಬರೋದಕ್ಕೆ ಹೇಳಿದ್ನೋ ಆ ಸಮಯಕ್ಕೆ ಇವಳೇನೆ ಆ ಹೋಟೆಲ್ನ ರೂಮ್ಗೆ ಹೋಗ್ತಾಳೆ. ಸ್ವಲ್ಪ ಸಮಯದ ನಂತರ ನಿಕ್ ಯಾರಿಗೋ ಗೊತ್ತಾಗದ ಹಾಗೆ ಹೋಟೆಲ್ನ ಸೈಡ್ ಡೋರ್ ನಿಂದ ಒಳಗಡೆ ಬರುತ್ತಾನೆ. ಆಗ ತನ್ನ ಗರ್ಲ್ ಫ್ರೆಂಡ್ ಆಂಡ್ರಿಯಾಳ ಜಾಗದಲ್ಲಿ ತನ್ನ ಹೆಂಡತಿ ಕೇರನ್ ಇರೋದನ್ನ ನೋಡಿ ತುಂಬಾನೇ ಶಾಕ್ ಆಗಿರುತ್ತಾನೆ. ಈಗ ಕೇರನ್ ತುಂಬಾನೇ ಕೋಪಗೊಂಡು ನಿಮ್ಮಿಬ್ಬರ ಇಲ್ಲಿಗಲ್ ಅಫೇರ್ ನ ಬಗ್ಗೆ ಎಲ್ಲ ಕೂಡ ಗೊತ್ತಾಯ್ತು ಅಂತ ಗಲಾಟೆ ಮಾಡ್ತಾಳೆ. ಹೀಗೆ ಇಬ್ಬರ ಮಧ್ಯ ಜಗಳ ಶುರುವಾಗಿ ಕೊನೆಗೆ ನಿಕ್ಕೆ ಕೋಪದಲ್ಲಿ ತನ್ನ ಹೆಂಡತಿಗೆ ಗನ್ ನಿಂದ ಶೂಟ್ ಮಾಡಿ ಸಾಯಿಸಿ ಬಿಟ್ಟಿರ್ತಾನೆ. ಹಾಗೂ ಮನೆಯಲ್ಲಿ ಸೀಕ್ರೆಟ್ ಕ್ಯಾಮೆರಾದ ಮೂಲಕ ಇದನ್ನೆಲ್ಲ ನೋಡಿದ ಬೆನ್ ಅಲ್ಲಿಗೆ ಬರೋಷ್ಟರಲ್ಲೇ ನಿಕ್ ಎಸ್ಕೇಪ್ ಆಗಿರ್ತಾನೆ. ಹೀಗೆ ಆ ಡೆಡ್ ಬಾಡಿ ನೋಡಿ ಶಾಕ್ ಆಗಿದ್ದ ಬೆನ್ ಮಂಚದ ಮೇಲೆ ಕೂತಿರುವಾಗ ಹೊರಗಡೆ ಸ್ಮೋಕ್ ಮಾಡೋದಕ್ಕೆ ಅಂತ ಹೋಗಿದ್ದ ಜಾಕ್ ಒಳಗಡೆ ಬಂದಿರ್ತಾನೆ. ಸೊ ನಂತರ ಏನಾಯ್ತು ಅಂತ ನಿಮ್ಗೇನೆ ಗೊತ್ತಿದೆ. ಈ ಕಡೆ ತನ್ನ ಹೆಂಡತಿಯನ್ನ ಕೊಲೆ ಮಾಡಿದ್ದ ಆ ನಿಕ್ ಈ ಕೇಸ್ ನಲ್ಲಿ ಯಾರಿಗೋ ತನ್ನ ಮೇಲೆ ಅನುಮಾನ ಬರೋದಿಲ್ಲ ಅಂತ ಆರಾಮಾಗಿರ್ತಾನೆ. ಆಗ ಯಾವಾಗ ಜಾಕ್ ನ ಸ್ಟೇಟ್ಮೆಂಟ್ ನ ಮೂಲಕ ಬೆನ್ ಹೋಟೆಲ್ ನ ಫುಟೇಜ್ ಗಳನ್ನ ನೋಡ್ತಿದ್ದ ಅಂತ ಗೊತ್ತಾಗಿತ್ತಲ್ವಾ. ಜೊತೆಗೆ ಹೋಟೆಲ್ ನ ರೂಮ್ ಅನ್ನ ಮತ್ತೊಮ್ಮೆ ಚೆಕ್ ಮಾಡಿದಾಗ ಒಂದು ಮೆಮೊರಿ ಕಾರ್ಡ್ ಕೂಡ ಸಿಕ್ಕಿತ್ತಲ್ವಾ. ಸೊ ನಿಕ್ ಗೆ ಬೆನ್ ಮೇಲೆ ಅನುಮಾನ ಶುರುವಾಗಿ ತಾನು ಮಾಡಿರುವ ಕೊಲೆಯ ಬಗ್ಗೆ ಅವನಿಗೇನಾದ್ರೂ ಗೊತ್ತಿದ್ಯಾ, ಒಂದು ವೇಳೆ ಅವನ ಬಳಿ ಆ ಕೊಲೆಯ ಬಗ್ಗೆ ಏನಾದ್ರೂ ಎವಿಡೆನ್ಸ್ ಗಳು ಇದೆಯಾ ಅಂತ ಚೆಕ್ ಮಾಡೋದಕ್ಕೆ ಒಂದು ಪ್ಲಾನ್ ಮಾಡಿರ್ತಾನೆ. ಅಂದ್ರೆ ತನ್ನ ಲವರ್ ಆಂಡ್ರಿಯಾಳನ್ನ ಅವನ ಹೋಟೆಲ್ಗೆ ಕಳಿಸಿ ಅವನ ಜೊತೆ ಕ್ಲೋಸ್ ಆಗುವ ಹಾಗೆ ಮಾಡಿ ಅವನನ್ನ ಟ್ರ್ಯಾಪ್ ಮಾಡಿರ್ತಾರೆ. ಆದ್ರೆ ತನ್ನ ಹೆಂಡತಿಯನ್ನ ಕೊಲೆ ಮಾಡಿದ್ದು ನಾನೇ ಅಂತ ನಿಕ್ ಆಂಡ್ರಿಯಾಗೆ ಹೇಳಿರೋದಿಲ್ಲ. ಸೊ ಇದೊಂದು ಪೊಲೀಸ್ ಇನ್ವೆಸ್ಟಿಗೇಷನ್ ಅಂದುಕೊಂಡು ಆಂಡ್ರಿಯಾ ಬೆನ್ ಅನ್ನ ಟ್ರ್ಯಾಪ್ ಮಾಡಿ ಡೀಟೇಲ್ಸ್ ಅನ್ನ ಕಲೆಕ್ಟ್ ಮಾಡೋದಕ್ಕೆ ಟ್ರೈ ಮಾಡ್ತಿರ್ತಾಳೆ. ಈ ಕಡೆ ಆಂಡ್ರಿಯಾ ನಿಕ್ ಜೊತೆ ಇಂಟಿಮೇಟ್ ಆಗ್ತಿರೋದನ್ನ ನೋಡ್ತಿದ್ದ ಕಾರಣ ತುಂಬಾನೇ ಬೇಜಾರಾಗಿ ಬೆನ್ ಕೆಲವು ದಿನ ಕೆಲಸಕ್ಕೇನೆ ಹೋಗೋದಿಲ್ಲ. ಆದ್ರೆ ಇಷ್ಟಾದ್ರೂ ಕೂಡ ಮತ್ತೆ ಆಂಡ್ರಿಯಾಳ ರೂಮ್ ನಲ್ಲಿ ಏನ್ ನಡೀತಿದೆ ಅಂತ ಸೀಕ್ರೆಟ್ ಕ್ಯಾಮ್ರಾಗಳ ಮೂಲಕ ಚೆಕ್ ಮಾಡ್ತಿರ್ತಾನೆ. ಆಗ ಆಫೀಸರ್ ನಿಕ್ ಆಂಡ್ರಿಯಾಳ ರೂಮ್ಗೆ ಹೋಗಿ ಅವಳ ಜೊತೆ ಮಾತನಾಡ್ತಿರೋದನ್ನ ಹಾಗೂ ತುಂಬಾನೇ ಕ್ಲೋಸ್ ಆಗಿರೋದನ್ನ ನೋಡಿ ಶಾಕ್ ಆಗ್ತಾನೆ. ಯಾಕಂದ್ರೆ ಈಗಲೇನೆ ಬೆನ್ಗೂ ಕೂಡ ಗೊತ್ತಾಗಿರುತ್ತೆ ಆಂಡ್ರಿಯಾ ಅಫೇರ್ ನಲ್ಲಿ ಇದ್ದಿದ್ದು ಆಫೀಸರ್ ನಿಕ್ ಜೊತೆ ಅಂತ. ಹೀಗೆ ಇಬ್ಬರು ಕ್ಯಾಶುವಲ್ ಆಗಿ ಮಾತನಾಡ್ತಿರ್ತಾರೆ. ಆದ್ರೆ ಇದಕ್ಕಿದ್ದ ಹಾಗೆ ಆ ನಿಕ್ ಆಂಡ್ರಿಯಾ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡ್ತಾನೆ. ಈಗ ಬೆನ್ಗೆ ಗಾಬರಿಯಾಗಿ ಏನಾಗ್ತಿದೆ ಅಂತ ನೋಡೋಷ್ಟರಲ್ಲೇ ಅವನ ಕೈಯಲ್ಲಿದ್ದ ಟ್ಯಾಟೂವನ್ನ ನೋಡ್ತಾನೆ. ಹಾಗಾದ್ರೆ ಇವನೇ ತನ್ನ ಹೆಂಡತಿ ಕೇರನ್ ಅನ್ನ ಕೊಲೆ ಮಾಡಿರುವ ಆ ಕಿಲ್ಲರ್ ಅಂತ ಗೊತ್ತಾಗಿ ತುಂಬಾನೇ ಶಾಕ್ ಆಗ್ತಾನೆ. ಈಗ ಈತ ಖಂಡಿತ ಆಂಡ್ರಿಯಾಳನ್ನ ಕೂಡ ಕೊಲೆ ಮಾಡ್ತಾನೆ. ಆಕೆಯನ್ನ ಹೇಗಾದ್ರೂ ಕಾಪಾಡಬೇಕು ಅಂತ ತಕ್ಷಣವೇ ಕಾರ್ನಲ್ಲಿ ಹೋಟೆಲ್ಗೆ ಬರ್ತಾನೆ. ಆದ್ರೆ ಅಷ್ಟರಲ್ಲೇ ನಿಕ್ ಅಲ್ಲಿಂದ ಎಸ್ಕೇಪ್ ಆಗಿರ್ತಾನೆ ಹಾಗೂ ಆಂಡ್ರಿಯಾ ವಾಶ್ರೂಮ್ ನಲ್ಲಿ ಬಚ್ಚಿಟ್ಟುಕೊಂಡಿರ್ತಾಳೆ. ಈಗ ಆಂಡ್ರಿಯಾ ಅಲ್ಲೇ ಇದ್ರೆ ಖಂಡಿತ ಆಕೆ ಸೇಫ್ ಆಗಿರೋದಿಲ್ಲ ಅಂತ ತಕ್ಷಣವೇ ತನ್ನ ಮನೆಗೆ ಕರೆದುಕೊಂಡು ಬರ್ತಾನೆ. ನಂತರ ನೀನೀಗ ಅಫೇರ್ ನಲ್ಲಿರುವ ಅನಿಕ್ಕೆ ತನ್ನ ಹೆಂಡತಿಯನ್ನ ಕೊಲೆ ಮಾಡಿರುವ ಕಿಲ್ಲರ್ ಅಂತ ಮೊದಲಿನಿಂದ ಎಲ್ಲ ಫುಟೇಜ್ ಗಳನ್ನ ತೋರಿಸ್ತಾನೆ. ಹೀಗೆ ಇಬ್ಬರು ಮಾತನಾಡ್ತಾ ಮತ್ತಷ್ಟು ಕ್ಲೋಸ್ ಆಗಿ ಇಬ್ಬರು ರೊಮ್ಯಾನ್ಸ್ ಮಾಡಿ ಮಲಗಿಕೊಳ್ತಾರೆ. ಇಲ್ಲಿಗೆ ಸೀನ್ ಕಟ್ಟಾಗಿ ಮರುದಿನ ಬೆಳಿಗ್ಗೆ ಬೆನ್ಗೆ ಎಚ್ಚರವಾದಾಗ ಒಂದು ಶಾಕಿಂಗ್ ಟ್ವಿಸ್ಟ್ ರಿವೀಲ್ ಆಗುತ್ತೆ. ಸ್ನೇಹಿತರೆ, ನಿನ್ನೆ ರಾತ್ರಿ ಮನೆಗೆ ಬಂದಿದ್ದ ಆಂಡ್ರಿಯಾ ಇವನ ಕಂಪ್ಯೂಟರ್ ನಲ್ಲಿದ್ದ ಫುಟೇಜ್ ಹಾಗೂ ಇವನ ಹಾರ್ಡ್ ಡಿಸ್ಕ್ ಅನ್ನ ಕದ್ದು ಎಸ್ಕೇಪ್ ಆಗಿರ್ತಾಳೆ. ಹಾಗೂ ಇದನ್ನೆಲ್ಲ ಆಕೆ ನಿಕ್ ನ ಜೊತೆ ಸೇರ್ಕೊಂಡೆ ಪ್ಲಾನ್ ಮಾಡಿರ್ತಾಳೆ. ಅಂದ್ರೆ ನಿನ್ನೆ ರಾತ್ರಿ ನಿಕ್ ಆಂಡ್ರಿಯಾ ಮೇಲೆ ಅಟ್ಯಾಕ್ ಮಾಡಿ ಕೊಲೆ ಮಾಡೋದಕ್ಕೆ ಪ್ರಯತ್ನ ಪಟ್ಟ ರೀತಿ ನಾಟಕ ಮಾಡಿರ್ತಾರೆ. ಆ ಮೂಲಕ ಬೆನ್ನ ಮನೆಗೆ ಹೋಗಿ ಅವನ ಬಳಿ ಇರುವ ಫುಟೇಜ್ ಅನ್ನ ಕದ್ದು ತನ್ನ ವಿರುದ್ಧ ಯಾವುದೇ ಸಾಕ್ಷಿಗಳು ಸಿಗದ ಹಾಗೆ ನಿಕ್ ಎಲ್ಲವನ್ನ ಸ್ಟೇಜ್ ಮಾಡಿರ್ತಾನೆ. ನಂತರ ಬೆನ್ ಅನ್ನ ಈ ಕೊಲೆಯ ಕೇಸ್ ನಲ್ಲಿ ಫಿಕ್ಸ್ ಮಾಡಬೇಕು ಅಂತ ಕೇರನ್ ಅನ್ನ ಕೊಲೆ ಮಾಡೋದಕ್ಕೆ ಯೂಸ್ ಮಾಡಿದ್ದ ಆ ಗನ್ ಅನ್ನ ಆಂಡ್ರಿಯಾಳ ಕೈಯಲ್ಲಿ ಕೊಟ್ಟು ಅವನ ಮನೆಯಲ್ಲಿ ಇರಿಸಿರ್ತಾನೆ. ಸ್ನೇಹಿತರೆ, ಇದರರ್ಥ ಆಂಡ್ರಿಯಾಗೆ ಮೊದಲೇ ಗೊತ್ತಿರುತ್ತೆ ಕೇರನ್ಲನ್ನ ಕೊಲೆ ಮಾಡಿದ್ದು ನಿಕ್ಕೆ ಅಂತ. ಈಗ ತಾನು ಪ್ರೀತಿ ಮಾಡ್ತಿದ್ದ ಆಂಡ್ರಿಯಾ ತನಗೆ ಇಷ್ಟೊಂದು ಮೋಸ ಮಾಡಿದ್ಲಲ್ಲ ಅಂತ ಬೆನ್ ತುಂಬಾನೇ ಎಮೋಷನಲ್ ಆಗಿ ಅಳ್ತಾನೆ. ಈಗ ನಿಕ್ ಏನ್ ಮಾಡ್ತಾನೆ ಅಂದ್ರೆ ಅನ್ನೋನ್ ನಂಬರ್ ನಿಂದ ಪೊಲೀಸರಿಗೆ ಕಾಲ್ ಮಾಡಿ ಕೇರನ್ಲನ್ನ ಕೊಲೆ ಮಾಡಿದ್ದು ಬೆನ್ನೆ. ಅವನ ಮನೆಯಲ್ಲಿ ಕೊಲೆಗೆ ಯೂಸ್ ಮಾಡಿರುವ ಗನ್ ಕೂಡ ಇದೆ, ತಕ್ಷಣ ಹೋಗಿ ಅವನನ್ನ ಅರೆಸ್ಟ್ ಮಾಡಿ ಅಂತ ಹೇಳ್ತಾನೆ. ಹೀಗೆ ವಿಷಯ ಗೊತ್ತಾಗ್ತಿದ್ದ ಹಾಗೇನೆ ರಿಚರ್ಡ್ ತನ್ನ ಟೀಮ್ ಅನ್ನ ಕರೆದುಕೊಂಡು ಬೆನ್ನ ಮನೆಗೆ ಬರ್ತಾನೆ. ಇನ್ನೇನೋ ಮನೆಯ ಒಳಗಡೆ ಎಂಟರ್ ಆಗ್ಬೇಕು ಅನ್ನೋಷ್ಟರಲ್ಲೇ ಕೆಳಗಡೆ ಇದ್ದ ಬೆನ್ನ ರೂಮ್ ನಿಂದ ಜೋರಾಗಿ ಗನ್ ಫೈರ್ ಆದ ಶಬ್ದ ಬರುತ್ತೆ. ಈಗ ರಿಚರ್ಡ್ಗೆ ಶಾಕ್ ಆಗಿ ಬೆನ್ ಏನಾದ್ರೂ ಆತ್ಮಹತ್ಯೆ ಮಾಡಿಕೊಂಡು ಸತ್ತೋದ್ನ ಅಂತ ತಕ್ಷಣವೇ ಅವನ ರೂಮ್ಗೆ ಬಂದು ನೋಡ್ತಾನೆ. ಆದ್ರೆ ಬೆನ್ ಆತ್ಮಹತ್ಯೆ ಮಾಡಿಕೊಂಡಿರೋದಿಲ್ಲ, ತನ್ನ ಒಂದು ಟಿವಿಯ ಸ್ಕ್ರೀನ್ಗೆ ಶೂಟ್ ಮಾಡಿರ್ತಾನೆ. ಹಾಗೂ ಕೇರನ್ಲನ್ನ ಕೊಲೆ ಮಾಡಿದ್ದು ನಿಕ್ಕೆ ಅಂತ ಎಲ್ಲರಿಗೂ ಗೊತ್ತಾಗ್ಲಿ ಅಂತ ತನ್ನ ಬಳಿ ಇದ್ದ ಫುಟೇಜ್ ಅನ್ನ ಎಲ್ಲ ಸ್ಕ್ರೀನ್ ಗಳಲ್ಲೂ ಪ್ಲೇ ಮಾಡಿರ್ತಾನೆ. ಜೊತೆಗೆ ಮೊದಲಿಂದ ಏನೇನಾಯ್ತು ಅಂತ ಎಲ್ಲವನ್ನೂ ಒಂದು ಲೆಟರ್ ನಲ್ಲಿ ಬರೆದಿರ್ತಾನೆ. ಹಾಗೂ
ಆಂಡ್ರಿಯಾ ಇವನನ್ನ ಟ್ರ್ಯಾಪ್ ಮಾಡೋದಕ್ಕೆ ಅಂತ ಬಂದು ಒಂದು ಗನ್ ಅನ್ನ ಬಿಟ್ಟು ಹೋಗಿದ್ಲಲ್ವಾ, ಅದನ್ನ ಕೂಡ ಅಲ್ಲೇ ಇಟ್ಟು ಎಲ್ಲ ಮೆಮೊರಿ ಕಾರ್ಡ್ಸ್ ಗಳನ್ನ ಕೂಡ ಅಲ್ಲೇ ಇಟ್ಟಿರ್ತಾನೆ. ಸ್ನೇಹಿತರೆ, ಬೆನ್ಗೆ ಮುಂದೆ ಏನಾದ್ರೂ ಈ ಕೇಸ್ ನಲ್ಲಿ ಹೆಚ್ಚು ಕಮ್ಮಿ ಆಗ್ಬಹುದು ಅಂತ ಮೊದಲೇ ಪ್ಲಾನ್ ಮಾಡಿ 3 ಬೇರೆ ಬೇರೆ ಜಾಗಗಳಲ್ಲಿ ಆ ಫುಟೇಜ್ ಅನ್ನ ಸ್ಟೋರ್ ಮಾಡಿರ್ತಾನೆ. ಆದ್ರೆ ಎಲ್ಲ ಎವಿಡೆನ್ಸ್ ಗಳನ್ನ ತೆಗೆದುಕೊಂಡು ಬಂದಿದ್ದೀವಿ ಅಂದುಕೊಂಡಿದ್ದ ನಿಕ್ ಹಾಗೂ ಆಂಡ್ರಿಯಾಗೆ ಗೊತ್ತಿರೋದಿಲ್ಲ ಬೆನ್ ಬಳಿ ಮತ್ತೊಂದು ಕಾಪಿ ಇದೆ ಅಂತ. ಈಗ ತಪ್ಪಿಸಿಕೊಂಡು ಎಸ್ಕೇಪ್ ಆಗ್ತಿದ್ದ ನಿಕ್ ಹಾಗೂ ಆಂಡ್ರಿಯಾಳನ್ನ ಪೊಲೀಸರು ಪತ್ತೆ ಮಾಡಿ ಅರೆಸ್ಟ್ ಮಾಡುತ್ತಾರೆ ಹಾಗೂ ಕೇರನ್ಲ ಕೊಲೆಯ ಕೇಸ್ನಲ್ಲಿ ನಿಕ್ ಹಾಗೂ ಆಂಡ್ರಿಯಾ ಇಬ್ಬರಿಗೂ ಕೂಡ ಶಿಕ್ಷೆ ಆಗುತ್ತೆ. ಈ ಕಡೆ ಕೊನೆಗೂ ತಾನು ನಿರಪರಾಧಿ ಅಂತ ಪ್ರೂವ್ ಮಾಡಿದೆ ಅಂತ ಬೆನ್ ತುಂಬಾನೇ ಖುಷಿ ಪಡುತ್ತಾನೆ. ಚಿತ್ರದ ಎಂಡ್ಸಿನಲ್ಲಿ ಬೆನ್ ಗಿದ್ದ ಆ ಕಾಯಿಲೆ ದಿನೇ ದಿನೇ ವಾಸಿ ಆಗ್ತಿರುತ್ತೆ. ಬೆನ್ ಕೂಡ ಎಲ್ಲರ ಹಾಗೆ ನಾರ್ಮಲ್ ಆಗಿ ಇಂಟರಾಕ್ಷನ್ ಮಾಡೋದಕ್ಕೆ ಪ್ರಯತ್ನ ಪಡ್ತಿರ್ತಾನೆ ಹಾಗೂ ಇಲ್ಲಿಗೆ ಈ ಚಿತ್ರ ಮುಕ್ತಾಯವಾಗುತ್ತೆ. ಸ್ನೇಹಿತರೆ, ಚಿತ್ರದ ಕತೆ ಇಷ್ಟವಾಗಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಶೇರ್ ಮಾಡೋದನ್ನ ಮರೆಯಬೇಡಿ. ಇದೇ ರೀತಿಯ ಮತ್ತಷ್ಟು ವಿಡಿಯೋಸ್ಗಾಗಿ ಈ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡಿ.